ಹೌದು. ಹೌದ್ರಿ ಯಾಕಂದ್ರೆ ಹ್ಮ್ ಹ್ಮ್ ಯಾಕೋ ಗೊತ್ತಾಗ್ತಿಲ್ಲ. ಇನ್ವಿಟೇಷನ್ ಇದಿಷ್ಟು ಪ್ರಭಾವ ಇತ್ತು ಅಂದ್ರೆ ನಾನು ನೆಕ್ಸ್ಟ್ ಟೈಮ್ ಬೆಳಿಗ್ಗೆ ಎದ್ದು ಹಾಕಿ. ಹ್ಮ್. ಇವತ್ತು ಏನು ವಿಶೇಷ ದಿನ ಅಂತೇನಿಲ್ಲ. ಹ್ಮ್ ಹ್ಮ್. ಏನ ಕೆಲವೊಂದ್ ಬಾರಿ ಹಾ ಆಗುತ್ತೆ. ಬರ್ಬೋದು. ಬರ್ಬೋದ. ಹ್ಮ್. ಹ್ಮ್. ಎಸ್. ಓ श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं प्रभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि. ಜಿಜ್ಞಾಸೆಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ, ಅದರಲ್ಲಿ ನಾವು ಕೊನೆ ಪಾಠದಲ್ಲಿ ಸಮುದ್ರ ಮಥನದ ಕಥೆಯನ್ನು ನೋಡಿದ್ವಿ. ಅದ್ರ ಮೇಲೆ ಆ ಕಥೆ ನಮ್ಮ ದಿನನಿತ್ಯದ ದೈನಂದಿನ ಜೀವನದಲ್ಲಿ ಅದೆಷ್ಟು ಆಯಾಮಗಳಲ್ಲಿ, ಅದೆಷ್ಟು ವಿಶೇಷಾರ್ಥದಲ್ಲಿ ಪಾಠ ಹೇಳಬಹುದು ಅನ್ನೋದನ್ನು ನಾವು ಗಮನಿಸಿದ್ವಿ. ಈಗ ಕಥೆ ಮುಂದುವರಿಯುತ್ತೆ. ಸಮುದ್ರ ಮಥನದ ಸಂದರ್ಭದಲ್ಲಿ ಕೊನೆಗೆ ಮೋಹಿನಿ ಅವತಾರ ತಾಳಿ ಭಗವಂತನು ಅಮೃತವನ್ನು ದೇವತೆಗಳಿಗೆ ಹಂಚಿದ ಮೇಲೆ ಕ್ರುದ್ಧರಾಗಿರುವಂತಹ ರಾಕ್ಷಸರು ದೇವತೆಗಳ ಜೊತೆ ಯುದ್ಧ ಸಾರ್ತಾರೆ. ಆ ಯುದ್ಧವು ಭಯಂಕರ ಕಾಲದವರೆಗೆ ನಡೆಯುತ್ತೆ, ಭಯಂಕರವಾಗಿ ನಡೆಯುತ್ತೆ. ಆಮೇಲೆ ಸಾಕ್ಷಾತ್ ಭಗವಂತನೇ ದೇವತೆಗಳ ರೂಪದಲ್ಲಿ ಆವೇಶದಲ್ಲಿ ಬಂದು ಆ ಯುದ್ಧಕ್ಕೆ ಒಂದು ಪರಿಸಮಾಪ್ತಿಯನ್ನು ಹೇಳ್ತಾನೆ. ಆ ಯುದ್ಧದಲ್ಲಿ ಇಂದ್ರನಿಂದ ಬಲಿಚಕ್ರವರ್ತಿ ಸಂಹಾರವಾದರೂ ಕೂಡ ನಾರದರ ಚತುರ್ಮುಖ ಬ್ರಹ್ಮನ ಮಾತಿನಿಂದ ಪ್ರೇರಣೆಯಿಂದ ಆ ಯುದ್ಧ ವಿರಾಮ ಆಗುತ್ತೆ. ಸೀಸ್ ಫೈರ್ ಅಂತ ಹೇಳ್ತೀವಲ್ಲ, ಅದಾಗುತ್ತೆ. ಆಮೇಲೆ ಬಲಿಚಕ್ರವರ್ತಿ ಮತ್ತು ಬೇರೆ ಬೇರೆ ಪರಾಕ್ರಮಿ ರಾಕ್ಷಸರ ಶರೀರಗಳನ್ನ ಆ ಕಡೆ ಪಡೆಯವರು ತೆಗೆದುಕೊಂಡು ಹೋದಾಗ ಅವರ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರು ಈಶ್ವರನಿಂದ ಪಡೆದಿರುವಂತಹ ಸಂಜೀವಿನಿ ವಿದ್ಯೆಯನ್ನ ಪ್ರಯೋಗ ಮಾಡಿ ಬಲಿ ಚಕ್ರವರ್ತಿಯನ್ನ ಮತ್ತೆ ಎಬ್ಬಿಸ್ತಾರೆ, ಜೀವಂತ ಮಾಡ್ತಾರೆ. ಆ ವಿಷಯವನ್ನ ಗ್ರಹಿಸಿ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಪರೀಕ್ಷಿತ ಮಹಾರಾಜ ಮುಂದೆ
ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಬಲಿ ಚಕ್ರವರ್ತಿ ಸಂಹಾರವಾದ್ರೂ ಮುಂದೆ ಇದಾದ್ನಲ್ಲ, ಅವನು ಹುಟ್ಟಿದ್ನಲ್ಲ, ಅವನು ಅದ್ ಹೇಗೆ ವಿಷ್ಣುವಿನಿಂದ ಇತ್ಯಾದಿ ಕಥೆಗಳೆಲ್ಲ ವಿಷ್ಣುವಿನಿಂದ ಬಂಧಿಸಲ್ಪಟ್ಟ, ಆಮೇಲೆ ಸುತಲಾಧಿಪತಿಯಾದ, ಅದೆಲ್ಲ ವಿಚಾರಗಳನ್ನು ಹೇಳಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಆ ವಿಚಾರಕ್ಕೂ ಪೂರ್ವದಲ್ಲಿ ಈ ಹಿಂದೆಯೇ ಕೇಳಿರುವಂತಹ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಮನ್ವಂತರಗಳ ವಿವರಣೆಯನ್ನ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅದರಲ್ಲಿ 6 ಮನ್ವಂತರಗಳಲ್ಲೂ ಕಥೆ ಮುಗಿದ್ವು. ಅವರು ಮನ್ವಂತರಗಳ ಬಗ್ಗೆ ಬರುವ ವಿವರಣೆಯಲ್ಲಿ 4 ಅಂಶಗಳನ್ನ ಪ್ರತಿ ಮನ್ವಂತರದ ಬಗ್ಗೆ ತಪ್ಪದೇ ಹೇಳಿರ್ತಾರೆ. ಆ ಅಂಶ, ಆ ಮನ್ವಂತರದ ಮನು ಯಾರು, ಅವನ ಪುತ್ರರು ಯಾರು, ಸಪ್ತರ್ಷಿಗಳ್ಯಾರು, ಇಂದ್ರನಾರು, ಭಗವಂತನು ಯಾವ ಅವತಾರದಲ್ಲಿ, ಯಾವ ರೂಪದಲ್ಲಿ ಅವತಾರ ತಾಳಿದ್ದು, ಇಷ್ಟು ಅಂಶಗಳನ್ನ ಪ್ರತಿ ಮನ್ವಂತರಕ್ಕೂ ವಿವರಣೆ ಕೊಡ್ತಾ ಕೊಡ್ತಾ ಬಂದು ಪ್ರಸಕ್ತ ನಡೆದಿರುವಂತಹ ವೈವಸ್ವತ ಮನ್ವಂತರಕ್ಕೆ ಬಂದಾಗ ಈ ಎಲ್ಲ ಕಥೆಗಳು ನಾವು ನೋಡ್ತೇವೆ. ಇದು ಸಮುದ್ರ ಮಥುರದ ಕಥೆ ಇತ್ಯಾದಿಗಳು ನೋಡ್ತೇವೆ. ಈಗ ಆ ಮನ್ವಂತರದ ವರ್ಣನೆ ಅನ್ನುವಂತಹದ್ದು 6 ಮನ್ವಂತರದವರೆಗೆ ಆಗಿರುತ್ತೆ. 7ನೇ ಮನ್ವಂತರದಿಂದ ಮುಂದುವರಿಸ್ತಾರೆ. ಮುಂದಿನ ಈ 13, 14 ಅಧ್ಯಾಯ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದೇನೆ. ಶುಕ ಮಹರ್ಷಿಗಳು ಹೇಳ್ತಾರೆ, ಮನುರ್ವಿವ ಸ್ವತಃ ಪುತ್ರಃ ಶ್ರಾದ್ದದೇವ ಇತಿ ಶ್ರುತಃ ಸಪ್ತಮೋ ವರ್ತಮಾನೋ ಯಸ್ತದಪತ್ಯಾನಿ ಮೇ ಶೃಣು. ಪರೀಕ್ಷಿತ ಮಹಾರಾಜನೇ, ವಿವಸ್ವಂತನ ಮಗನಾಗಿರುವಂತಹ ವೈವಸ್ವತನು ಅದರ 7ನೇ ಮನ್ವಂತರವಾಗಿರುವಂಥವನು, ಅದಾದ ಮೇಲಿನ ಮನ್ವಂತರದ ಕಥೆಯನ್ನ ಮುಂದುವರಿಸ್ತೇನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ ವೈವಸ್ವತ ಮನ್ವಂತರನಿಗೆ ದ್ವಾದಶಾದಿತ್ಯರಲ್ಲಿ ವಿವಸ್ವಾನ್ ಅನ್ನುವಂಥವನೊಬ್ಬನು, ಅವನ ಮಗನಾಗಿರುವಂಥವನು ಇವನು ವೈವಸ್ವತ. ಇವನಿಗೆ ಶ್ರಾದ್ದದೇವ ಎನ್ನುವಂತಹ ಇನ್ನೊಂದು ಹೆಸರು, ಆ ಹೆಸರಿನಿಂದಲೇ ಇವನು 7ನೇ ಮನ್ವಂತರಕ್ಕೆ, ಅಂದ್ರೆ ವೈವಸ್ವತ ಅನ್ನುವಂತಹ 7ನೇ ಮನ್ವಂತರಕ್ಕೆ ಹೆಸರಾಗಿರ್ತ. ಆ ವೈವಸ್ವತ ಮನುವಿಗೆ ಇಕ್ಷ್ವಾಕು, ನಭ, ದೃಷ್ಟ, ಶರ್ಯಾತಿ, ನರಿಷ್ಯಂತ, ನಾಭಾಗ, ದೃಷ್ಟ, ಕುರೂಪ, ಪೃಷಧ್ರ ಮತ್ತು ವಸುಮಾನ್ ಎಂಬಂತಹ 10 ಮಕ್ಕಳು. ಇವಾಗ ನಾವು ನಡೀತಾ ಇರುವಂತಹದ್ದು ವೈವಸ್ವತ ಮನ್ವಂತರವೇನೆ. ಆ ಮನ್ವಂತರದ ಕಥೆ. ಈ ಮನ್ವಂತರದ ಈ ವೈವಸ್ವತನ ಮಗನೇ ಇಕ್ಷ್ವಾಕು. ಆ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವಂತಹದ್ದೇ ಪ್ರಭು ಶ್ರೀರಾಮಚಂದ್ರನು. ಈ ಮನ್ವಂತರದಲ್ಲಿ ದೇವತೆಗಳು ಯಾರ್ಯಾರು ಅಂತ ಹೇಳಿದ್ರೆ ಆದಿತ್ಯ, ವಸು, ರುದ್ರ, ವಿಶ್ವದೇವ, ಮೃದ್ಗಣ, ಅಶ್ವಿನಿ ಕುಮಾರ, ಋಭು, ಇವರೇ ಈ ಮನ್ವಂತರದ ದೇವತೆಗಳು. ಇವರನ್ನೆಲ್ಲವೂ ನಾವು ವೈಶ್ವದೇವದಲ್ಲಿ ನೋಡ್ತೇವೆ, ವೇದಗಳಲ್ಲಿ ನೋಡ್ತೇವೆ, ಬೇರೆ ಬೇರೆ ಯಜ್ಞ ಯಾಗಾದಿಗಳಲ್ಲಿ ನೋಡ್ತೇವೆ. ಈ ದೇವತೆಗಳನ್ನೇ ದ್ವಾದಶಾದಿತ್ಯರು, ಅಷ್ಟವಸುಗಳು, ಏಕಾದಶ ರುದ್ರರು, ತ್ರಯೋದಶ ವಿಶ್ವ ದೇವತೆಗಳು, ಆಮೇಲೆ 49 ಮರುದ್ಗಣ ದೇವತೆಗಳು, 2 ಅಶ್ವಿನಿ ಕುಮಾರರು, 70ಕ್ಕೂ ಹೆಚ್ಚು ಋಭು ದೇವತೆಗಳು ಅನ್ನುವಂತಹ ಎಲ್ಲಾ ದೇವತೆಗಳು ಈ ಅಗ್ನಿಹೋತ್ರಾದಿಗಳಲ್ಲಿ ಅಥವಾ ಶ್ರೌತ ಯಾಗಗಳಲ್ಲಿ ಇವರ ಬಗ್ಗೆ ಎಲ್ಲ ಸಾಕಷ್ಟು ವಿವರಣೆಗಳನ್ನ ನೋಡ್ತೇವೆ. ಈ ಮನ್ವಂತರದಲ್ಲಿ ಯಾರು ಇಂದ್ರನು ಅಂತ ಹೇಳಿದ್ರೆ ಪುರಂದರನು ಎನ್ನುವಂಥವನು ಇಂದ್ರನಾಗಿರ್ತಾನೆ. ಅಂದ್ರೆ ಇಂದ್ರನ ಹೆಸರು ಪುರಂದರ ಈ ಮನ್ವಂತರದಲ್ಲಿ. ಈ ಮನ್ವಂತರದಲ್ಲಿರುವಂತಹ ಸಪ್ತರ್ಷಿಗಳು ಯಾರು ಅಂದ್ರೆ ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ಭಾರದ್ವಾಜ. ಇವರೇ ಸಪ್ತರ್ಷಿಗಳು. ನನಗೆ ಚಿಕ್ಕಂದಿನಿಂದಲೂ ಈ ವಿಷಯದ ಬಗ್ಗೆ ಬಹಳ ಸಂದೇಹ ಇತ್ತು.
ಪೌರೋಹಿತ್ಯ ಮಾಡುವಂತಹ ಸಂದರ್ಭದಲ್ಲಿ ಸಪ್ತರ್ಷಿಗಳು ಅಂತ ಬಂದಾಗ ನಾವು ಕಶ್ಯಪ, ಅತ್ರಿ, ಭರದ್ವಾಜ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಅಂತ ಹೇಳಿ, ಅತ್ರಿ ಅಂತ ಹೇಳಿ, ಆಮೇಲೆ ಆ ವಸಿಷ್ಠರ ಮಡದಿಯಾಗಿರುವಂತಹ ಅರುಂಧತಿಯನ್ನು ಸೇರಿಸಿ ಅರುಂಧತಿ ಸಹಿತ ಸಪ್ತರ್ಷಿ ದೇವತಾಭ್ಯೋ ನಮಃ ಅಂತ ಈ ಶ್ರಾವಣಿ ಕರ್ಮ ಮಾಡುವಾಗ ಸಪ್ತರ್ಷಿ ಪೂಜೆ ಆಗುತ್ತಲ್ಲ, ಅದೆಲ್ಲ ಇದೇ ದೇವತೆಗಳನ್ನು ಪೂಜೆ ಮಾಡಿದ್ದು. ಆದ್ರೆ ಆ ಪುರಾಣದ ಪರಿಚಯದ ಪುಸ್ತಕಗಳಲ್ಲಿ ಸಪ್ತರ್ಷಿಗಳು ಅಂತ ಹೇಳಿದಾಗ ಅದರ ಹೆಸರುಗಳು ಬೇರೆ ಇರುತ್ತೆ. ಕುಲಹ, ಪುಲಹ ಅನ್ನುವಂತಹ ಹೆಸರುಗಳು ಬೇರೆ ಬರ್ತದೆ. ಜ್ಯೋತಿಷ್ಯದಲ್ಲೂ ಆ ಸಪ್ತರ್ಷಿಗಳನ್ನೇ ಬಳಸ್ತಾ ಇರ್ತಾರೆ. ಇದೇನಿದು, ನಾವು ಪೂಜೆ ಮಾಡುವಾಗ ಸಪ್ತರ್ಷಿ ಅಂದ್ರೆ ಈ ಹೆಸರು ಹೇಳ್ತೇವೆ, ಅವುಗಳಲ್ಲಿ ಆ ಹೆಸರಿದೆಯಲ್ಲ ಹೀಗೆ ಅಂತ. ಇದಕ್ಕಿಂತ ಒಂದೆರಡು ಕಾಮನ್ ಬರಬಹುದು ಇದರಲ್ಲಿ. ವಸಿಷ್ಠ ಅದರಲ್ಲಿ ಕಾಮನ್, ವಾಮದೇವ ಆ ಲಿಸ್ಟ್ ಅಲ್ಲಿ ಇದ್ದಾರೆ, ಈ ಲಿಸ್ಟ್ ಅಲ್ಲಿ ಇಲ್ಲ. ಹೀಗೆ ಯಾಕೆ ಹೀಗೆ ಬೇರೆ ಬೇರೆ ಅನ್ನುವಂತಹದ್ದು ಪ್ರಶ್ನೆ ಇರ್ತಾ ಇತ್ತು ನಂಗೆ. ಯಾವಾಗ ನಾನು ಈ ಕೋವಿಡ್ ಕಾಲದಲ್ಲಿ ರಾಮಾಯಣ, ಭಾಗವತ ಇತ್ಯಾದಿಗಳನ್ನ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಓದೋದಕ್ಕೆ ಶುರು ಮಾಡಿದ್ದು, ಆವಾಗ ಅದರ ರಹಸ್ಯ, ಒಳ ಅರ್ಥ ಏನು ಅನ್ನುವಂಥದ್ದು ಗೊತ್ತಾಯ್ತು. ಅದನ್ನೇ ನಾವು ಇವಾಗ ನೋಡ್ತಾ ಇದ್ದೀವಿ. ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಸಪ್ತರ್ಷಿಗಳು ಇರ್ತಾರೆ, ಒಬ್ಬೊಬ್ಬರು ಪ್ರಧಾನ ದೇವತೆಗಳು ಇರ್ತಾರೆ. ಇಂದ್ರನು ಆಯಾ ಮನ್ವಂತರಕ್ಕೆ ಬೇರೆ ಬೇರೆ ಇಂದ್ರನು ಇರ್ತಾರೆ. ಇತ್ಯಾದಿ ಇತ್ಯಾದಿ ವಿಚಾರಗಳು ಅದಿಷ್ಟು ವಿಸ್ತಾರವಾಗಿದೆ ಅಂತಂದ್ರೆ ಯಾವ್ದ್ಯಾವ್ದೋ ಮೂಲೆಯಿಂದ ಏನೇನೋ ಕಥೆಗಳನ್ನು ನಾವು ಕೇಳಿರ್ತೇವೆ, ಯಾವ್ದ್ಯಾವ್ದೋ ಸಂದರ್ಭಗಳಲ್ಲಿ ಕೇಳಿರ್ತೇವೆ. ನಮಗೆ ಒಂದು ಕಡೆಯಲ್ಲಿ ಆ ಕಥೆಗಳಿಗೆ ಸಂಬಂಧಪಟ್ಟಂತೆ ನೇರವಾದ ಪುರಾವೆ ಸಿಕ್ಕಿಲ್ಲ ಅಂತಾದ್ರೆ ಆ ಕಥೆಗಳೇ ಸುಳ್ಳು ಅನ್ನುವಂತಹ ನಿರ್ಣಯಕ್ಕೆ ಬರೋದಿದೆಯಲ್ಲ, ಅದು ತುಂಬಾ ದಾರ್ಷ್ಟ್ಯ ಅಂತ ಆಗುತ್ತೆ. ಆದ್ರಿಂದ ಒಂದೋ ಎರಡೋ ಯಾವುದೋ ಒಂದು ಪುರಾಣ ಓದ್ಕೊಂಡ್ಬಿಟ್ಟು ಅದೇ ಪರಮ ಪ್ರಮಾಣ ಅಂತ ಹೇಳುವಂತಹದ್ದಾಗ್ಲಿ, ಅಥವಾ ಆ ಪುರಾಣದಲ್ಲಿ ಇಲ್ಲ ಅಂದ ತಕ್ಷಣ ಆ ಕಥೆನೇ ಇಲ್ಲ ಅನ್ನುವಂತಹದ್ದಾಗ್ಲಿ, ಅದು ಒಂದು ರೀತಿ ದಾರ್ಷ್ಟ್ಯನೂ ಹೌದು, ಇನ್ನೊಂದು ರೀತಿ ಮೂರ್ಖತನವೂ ಹೌದು. ಸುಮ್ಮನೆ ದೃಷ್ಟಾಂತ ಕೇಳಬೇಕು ಅಂದ್ರೆ ಭಾಗವತದಲ್ಲಿ ಶರಭಾವತಾರದ ಕಥೆ ಇಲ್ಲ. ನರಸಿಂಹಾವತಾರವನ್ನ ಶಮನಗೊಳಿಸೋದಕ್ಕೆ ಶಿವನು ಶರಭ ಅನ್ನುವಂತಹ ವಿಚಿತ್ರ 8 ಕಾಲುಗಳ ಪ್ರಾಣಿಯ ರೂಪದಲ್ಲಿ, ರೆಕ್ಕೆಯೂ ಇರುವಂತಹ ಪ್ರಾಣಿಯ ರೂಪದಲ್ಲಿ ಅವತಾರ ತಾಳಿರ್ತಾನೆ. ಆ ಕಥೆ ಭಾಗವತದಲ್ಲಿ ಇಲ್ಲ. ಆದ್ರಿಂದ ಆ ಕಥೆನೇ ಇಲ್ಲ, ಅದು ಬರೀ ಪ್ರಕ್ಷಿಪ್ತ, ಅದು ಸುಳ್ಳು, ಕಪೋಲ ಕಲ್ಪಿತ ಅಂತೆಲ್ಲ ಹೀಗೆ ಹೇಳೋದು ತಪ್ಪಾಗುತ್ತೆ. ಬೇರೆ ಕಥೆಯಲ್ಲಿ, ಬೇರೆ ಪುರಾಣಗಳಲ್ಲಿ ಇರುತ್ತೆ. ಆಮೇಲೆ ಒಂದು ಪುಸ್ತಕದಲ್ಲಿ ಅಥವಾ ಒಂದು ಗ್ರಂಥದಲ್ಲಿ ಯಾವ್ದಾವುದೋ ಒಂದು ಅಂಶಗಳನ್ನ, ಋಷಿಗಳ ಹೆಸರುಗಳು, ದೇವತೆಗಳ ಹೆಸರುಗಳನ್ನೆಲ್ಲ ಬರೆದಿರ್ತಾರೆ. ಆ ಲಿಸ್ಟ್ ಅಲ್ಲಿ ಕೆಲವು ದೇವತೆಗಳ ಹೆಸರು ಇರೋದಿಲ್ಲ, ನಾವು ಪ್ರಸಿದ್ಧವಾಗಿರುವಂತಹದ್ದು. ಹಾಗಂತ ಆ ಇದ್ರಲ್ಲಿ ಇಲ್ಲ ಅಂದ ತಕ್ಷಣ, ಆ ಗ್ರಂಥದಲ್ಲಿ, ಆ ಲಿಸ್ಟ್ ಅಲ್ಲಿ, ಆ ಪುರಾಣದಲ್ಲಿ ಇಲ್ಲ ಅಂದ ತಕ್ಷಣ ಅದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ನಿರ್ಣಯಕ್ಕೆ ಬರಬಾರ್ದು. ಅದಕ್ಕೆ ಹೇಳೋದಾದ್ರೆ, ಲಲಿತಾ ಸಹಸ್ರನಾಮ ಇರುವಂತಹ ಭಾಗ ಏನಿದೆ, ನಾವು ಲಲಿತಾ ಸಹಸ್ರನಾಮದ ಕೊನೆಯಾಗಿ ಏನ್ ಹೇಳ್ತೀವಿ, ಇತಿ ಶ್ರೀ ಬ್ರಹ್ಮಾಂಡ ಪುರಾಣೆ ಹಯಗ್ರೀವಾಗಸ್ತ್ಯ ಸಂವಾದೆ ಉತ್ತರಕಾಂಡೆ ಹಯಗ್ರೀವಾಗಸ್ತ್ಯ ಸಂವಾದೆ ಅಂತ ಹೇಳ್ತೀವಿ. ಆದ್ರೆ ಬ್ರಹ್ಮಾಂಡ ಪುರಾಣ ತೆಗೆದು ನೋಡಿದಾಗ ಅಲ್ಲಿ ಉತ್ತರ ಭಾಗ ಅಥವಾ ಉತ್ತರಖಂಡ ಅನ್ನೋದೇ ಇಲ್ಲ. ಅದರಲ್ಲಿಯೂ ಹಯಗ್ರೀವಾಗಸ್ತ್ಯ ಸಂವಾದ ಅನ್ನೋದು ಇಲ್ಲ, ಲಲಿತೋಪಾಖ್ಯಾನ ಅನ್ನೋದು ಇಲ್ಲ. ಆದ್ರೂ ಇಷ್ಟು ಜಗತ್ ಪ್ರಸಿದ್ಧ ಇದೆಯಲ್ಲ ಅಂತ. ಹಾಗೇನೆ ಸತ್ಯನಾರಾಯಣ ಕಥೆ, ಸ್ಕಂದ ಪುರಾಣೆ ರೇವಾಖಂಡದಲ್ಲಿ ಆ ಕಥೆ ಇಲ್ಲ. ಹಾಗೇನೆ ಮಲ್ಲಾರಿ ಮಾಳಸಾಕಾಂತ ಮಹಾತ್ಮೆ, ಮಾಲಸ ಅನ್ನುವಂತಹ ಪದ ಮದಾಲಸ ಅಂತ ಹೇಳಿ ಅಥವಾ ಮಾಲಸ ಅಂತ ಹೇಳಿ, ಆ ಪಾತ್ರ ವೇದಾಂತದಲ್ಲಿ ಬಹಳ ಎತ್ತರ ಮಟ್ಟದ್ದು. ಆದ್ರೂ ಆ ಕಥೆ ಇಲ್ಲ, ಯಾಕೆಂದ್ರೆ ಪುರಾಣಗಳಲ್ಲಿ ಕಾಣಿಸಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಈ ಎಲ್ಲವುಗಳಿಗೂ ಉತ್ತರ ಏನು ಅಂದ್ರೆ,
ಬೇರೆ ಬೇರೆ ಮನ್ವಂತರಗಳಲ್ಲಿ, ಬೇರೆ ಬೇರೆ ಕಲ್ಪಾಂತರಗಳಲ್ಲಿ, ಕಲ್ಪ ಮನ್ವಂತರಕ್ಕೂ ದೊಡ್ಡದು, 71 ಮನ್ವಂತರಗಳಾದ ಮೇಲೆ ಒಂದು ಕಲ್ಪವಾಗಿರುತ್ತೆ. ಇಲ್ಲ, 14 ಮನ್ವಂತರಗಳಾದ ಮೇಲೆ ಒಂದು ಕಲ್ಪ ಆಗಿರುತ್ತೆ. ಕಲ್ಪಾಂತರಗಳಲ್ಲಿ ಇರುವಂತಹ ಕಥಾಂಶಗಳು ಅಥವಾ ಪುರಾಣದ ಭಾಗಗಳು ಇರುತ್ತವೆ. ಹಾಗೇನೆ ಋಷಿಮುನಿಗಳ ಹೆಸರು, ದೇವತೆಗಳ ಹೆಸರು ಕೂಡ ಮನ್ವಂತರಗಳಲ್ಲಿ ಬೇರೆ ಬೇರೆಯಾಗಿದೆ ಅಂತ ನಾವು ನೋಡ್ತೀವಿ. ಹಾಗಾಗಿ ನಮಗ್ ಗೊತ್ತಿರೋ ಯಾವುದೋ ಒಂದು ಲಿಸ್ಟ್ ಅನ್ನ ಇಟ್ಕೊಂಡ್ಬಿಟ್ಟು ಆ ಲಿಸ್ಟ್ ಅಲ್ಲಿ ಇಲ್ಲ ಅಂದ ತಕ್ಷಣ ಅದು ಜಗತ್ತಿನಲ್ಲಿ ಇಲ್ವೇ ಇಲ್ಲ ಅನ್ನುವಂಥದ್ದು ತುಂಬಾ ದಾರ್ಷ್ಟ್ಯ ಆಗುತ್ತೆ. ನಾವು ಇದನ್ನು ಹೀಗೂ ಅರ್ಥ ಮಾಡ್ಕೋಬಹುದು. ಈಗ ಹೇಳ್ತಾ ಇರೋ ಮಾತು, ಇನ್ನು ಮುಂದೆ ಹೇಳುವ ಮಾತು ಕೇವಲ ನನ್ನ ಅಭಿಪ್ರಾಯ. ವಿದ್ವಾಂಸರಾಗಲಿ, ಯಾವುದೇ ಟೀಕಾಕಾರರಾಗಲಿ, ಭಾಷ್ಯಕಾರರಾಗಲಿ ಬರೆದಿಲ್ಲ. ತಪ್ಪು ಇರಬಹುದು ನನ್ನ ಅಭಿಪ್ರಾಯ. ನಾನು ಗ್ರಹಿಸಿದ್ದು ಹೀಗೆ. ಈ ಏನು ಈ ಮನ್ವಂತರಗಳಲ್ಲಿ ಬೇರೆ ಬೇರೆ ಆ ಸಪ್ತರ್ಷಿಗಳು, ಬೇರೆ ಬೇರೆ ಮನು, ಬೇರೆ ಬೇರೆ ಇಂದ್ರ ಇತ್ಯಾದಿಗಳು ಕಾಣ್ತಾ ಇದಾವಲ್ವಾ, ಇವರು ಆ ಪದವಿಗೋಸ್ಕರ ಹಿಂದಿನ ಕಲ್ಪಗಳಲ್ಲಿ, ಹಿಂದಿನ ಜನ್ಮಗಳಲ್ಲಿ ಭಯಂಕರ ಅಂದ್ರೆ ಅತಿ ಭಯಂಕರವಾಗಿರುವಂತಹ ತಪಶ್ಚರ್ಯವನ್ನ, ಸಾಧನೆಯನ್ನ, ಪುಣ್ಯ ಸಂಪಾದನೆಯನ್ನ ಮಾಡಿರ್ಲಿಕ್ಕುಂಟು. ಆ ಆಧಾರದ ಮೇಲೆ ಇವರಿಗೆ ಈ ಮನ್ವಂತರದಲ್ಲಿ ಆ ಪದವಿನಲ್ಲಿ, ಆ ಒಂದು ಹೆಸರಿನಲ್ಲಿ ಇದ್ದಾರೆ, ಹುಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನಾವು ಗ್ರಹಿಸಬಹುದು. ದೇವಿ ಭಾಗವತದಲ್ಲಿ ಕಲಿಯುಗದ ವೈವಸ್ವತ ಮನ್ವಂತರದಲ್ಲಿ ಇಲ್ಲಿವರೆಗೂ ನಡೆದು ಹೋಗಿರುವಂತಹ 27 ಮಹಾಯುಗಗಳಲ್ಲಿ ಪ್ರತಿ ಮಹಾಯುಗದಲ್ಲಿಯೂ ಹುಟ್ಟಿರುವಂತಹ ವ್ಯಾಸರ ಹೆಸರುಗಳು ಇದಾವೆ, ಸಿಗುತ್ತೆ. 28 ವ್ಯಾಸರ ಹೆಸರುಗಳು ಅದರಲ್ಲಿ ಸಿಗುತ್ತೆ. ಇವಾಗ ನಡೀತಾ ಇರೋದು 28ನೇ ಮಹಾಯುಗ. ಹಾಗೇನೆ ನಾವು 14 ಮನ್ವಂತರಗಳಲ್ಲಿ ಇರುವಂತಹ ಇಂದ್ರನ ಹೆಸರು ಬೇರೆ ಬೇರೆ ಇದೆ, ಸಪ್ತರ್ಷಿಗಳ ಹೆಸರು ಬೇರೆ ಬೇರೆ ಇದೆ, ಮನುವಿನ ಹೆಸರು ಬೇರೆ ಇದೆ. ಇದನ್ನು ನಾವು ಗಮನಿಸಬೇಕು. ಈಗ ಇಲ್ಲಿರುವಂತಹ ಅಂಶ 7ನೇ ಮನ್ವಂತರದಲ್ಲಿ ಇವರು, 8ನೇ ಮನ್ವಂತರದಲ್ಲಿ ಇವರು ಅಂತ ಇಲ್ಲ ಇದೆಯಲ್ಲ, ಒಂದು ರೀತಿ ಕೇವಲ ಇನ್ಫಾರ್ಮೇಶನ್. ಆದರೆ ಅದರ ಒಳ ಸಂದೇಶ ಅಥವಾ ಒಳ ಅರ್ಥ ಏನು ಅಂದ್ರೆ, ಪುಣ್ಯ ಸಂಪಾದನೆ, ತಪಶ್ಚರ್ಯ ಇತ್ಯಾದಿಗಳ ಮೂಲಕ ಯಾವ ವ್ಯಕ್ತಿಯು ಆ ಸ್ಥಾನಕ್ಕೆ ಹೋಗಬಲ್ಲನು ಅನ್ನುವಂತಹದ್ದು ನಾವು ಗ್ರಹಿಸಬೇಕು. ಈ ವೈವಸ್ವತ ಮನ್ವಂತರದಲ್ಲಿ ವಾಮನಾವತಾರ ರೂಪ ಆಗಿರುವಂತಹದ್ದು ಮಹಾವಿಷ್ಣು ತಾಳಿರುವಂತಹದ್ದು ಅಂತ ನಾವು ನೋಡ್ತೀವಿ. ಹೀಗೆ 7ನೇದಾಗಿರುವಂತಹ ವೈವಸ್ವತೆ ಮನ್ವಂತರದ ಬಗ್ಗೆ ಮೂಲಭೂತ ಅಂಶಗಳನ್ನ ಪರಿಚಯ ಮಾಡಿ ಮುಂದಿನ ಇದಕ್ಕೆ ಹೋಗ್ತಾರೆ, ಮನ್ವಂತರಕ್ಕೆ ಹೋಗ್ತಾರೆ. 8ನೇ ಮನ್ವಂತರದಲ್ಲಿ ಸಾವರ್ಣಿ ಅನ್ನುವಂಥವನು ಮನು ಆಗಿರ್ತಾನೆ. ಯಾರಿವನು ಸಾವರ್ಣಿ ಅಂದ್ರೆ, ಸೂರ್ಯನಿಗೆ ಸಂಜ್ಞಾ ಮತ್ತು ಛಾಯಾ ಎನ್ನುವಂಥವರು ಇಬ್ಬರು ಮಡದಿಯರು. ಅದರಲ್ಲಿ ಛಾಯಾದೇವಿಯಲ್ಲಿ ಹುಟ್ಟಿರುವಂಥವನು ಸಾವರ್ಣಿ ಮತ್ತು ಶನೈಶ್ಚರ ಅಂತ ಇಬ್ರು. ಆದ್ರಿಂದ ಶನಿಯನ್ನು ನಾವು ಸೂರ್ಯನ ಮಗ ಅಂತ ಹೇಳ್ತೀವಿ. ಆ ಸಾವರ್ಣಿ, ಛಾಯಾದೇವಿ ಮತ್ತು ಸೂರ್ಯ ಅವರಿಬ್ಬರಲ್ಲಿ ಹುಟ್ಟಿರುವಂತಹ ಮಗನೇ ಸಾವರ್ಣಿ. ಅವನು ಮುಂದೆ 8ನೇಯ ಮನ್ವಂತರಕ್ಕೆ ಮನು ಆಗಿ ಹುಟ್ಟುತ್ತಾನೆ. ಈ ಮಾತನ್ನ ಮಾರ್ಕಂಡೇಯ ಪುರಾಣದಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಹೇಳಲಾಗ್ತದೆ. ಸಾವರ್ಣಿರ್ ಭವಿತಾ ಮನುಹು, ಮುಂದೆ ಸಾವರ್ಣಿ ಆಗಲಿದ್ದಾನೆ ಇವನು ಅನ್ನುವಂಥದ್ದು. ಅದರಲ್ಲಿ ಯಾವ ಸಾವರ್ಣಿ ಅನ್ನುವಂಥವನು ಸೂರ್ಯನ ಮಗನೋ, 8ನೇ ಮನ್ವಂತರದಾಗಿ ಅವನು ಮುಂದಿನ
ಆ ಕಥೆ ದುರ್ಗಾ ಸಪ್ತಶತಿ ಕಥೆ ನಡೆದಿದ್ದು ಸ್ವಾರೋಚಿಷ ಎನ್ನುವಂತಹ ಹಿಂದಿನ ಮನ್ವಂತರದೆ. ಸ್ವಾರೋಚಿಷೇಂತರೆ ಪೂರ್ವೆ ಚೈತ್ರ ವಂಶ ಸಮುದ್ಭವ ಸುರಥೋ ನಾಮ ರಾಜಾಭೂತ್ ಸಮಸ್ತೆ ಕ್ಷತಿಮಂಡಲೆ ಅಂತ ಪ್ರಾರಂಭವಾಗುತ್ತೆ. ಸ್ವಾರೋಚಿಷ ಅನ್ನುವಂತಹ ಮನ್ವಂತರ ಹಿಂದಿರುವಂತಹದ್ದು. ಎಷ್ಟನೇದದು? ಸ್ವಯಂಭುವ ಸ್ವಾರೋಚಿಷ ಎರಡನೇ ಮನ್ವಂತರ. ಎರಡನೇ ಮನ್ವಂತರದಲ್ಲಿ ಆಗಿರುವಂತಹ ಕಥೆಯಲ್ಲಿಯೇನೆ ಅದರಲ್ಲಿ ಆ 13ನೇ ಅಧ್ಯಾಯ ಕೊನೆಯಲ್ಲಿ ಹೇಳ್ತಾರೆ, ಇವನೇ ಮುಂದೆ ಎಂಟನೇ ಮನ್ವಂತರದ ಮನು ಆಗಿ ಹುಟ್ಟಲಿದ್ದಾನೆ ಅನ್ನುವಂತಹ ಹೇಳ್ತಾರೆ. ಆ ರಾಜ ಸುರಥ ಅನ್ನುವಂತಹ ರಾಜ ಇರ್ತಾನಲ್ಲ ಆ ಕಥೆನಲ್ಲಿ ದುರ್ಗಾ ಸಪ್ತಶತಿಯಲ್ಲಿ, ಆ ರಾಜನೇ ಇಲ್ಲಿ ಸೂರ್ಯ ಮತ್ತು ಛಾಯಾದೇವಿಯರ ಮಗನಾಗಿ ಸಾವರ್ಣಿಯಾಗಿ ಹುಟ್ಟುತ್ತಾನೆ, ಅವನೇ 8ನೇ ಮನು ಆಗ್ತಾನೆ ಅನ್ನುವಂತಹದ್ದನ್ನು ನಾವು ಅದರಲ್ಲಿ ನೋಡಿರ್ತೇವೆ. ಹೀಗೆ ಒಂದಕ್ಕೊಂದು ಯಾವುದೋ ಪುರಾಣಗಳಿಂದ ಯಾವುದೋ ಒಂದು ಮೂಲೆಯಲ್ಲಿಂದ ಒಂದಕ್ಕೊಂದು ಒಳ ಬೆರಕೆ ಅನ್ನುವಂತಹದ್ದು ಬಹಳಷ್ಟು ಇರುತ್ತೆ, ಸಂಬಂಧ ಇರುತ್ತೆ, ಇಂಟರ್ಲಿಂಕ್ ಅನ್ನುವಂಥದ್ದು ಸಂಬಂಧ ಇರುತ್ತೆ ಒಳಗಡೆ. ಅದನ್ನ ನಾವು ಸಮಗ್ರವಾಗಿ ಎಲ್ಲಾ ಪುರಾಣಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಒಂದು ನಿರ್ಣಯಕ್ಕೆ ಅನ್ನುವಂಥದ್ದು ಬರಬಹುದು. ಯಾಕೆ ಈ ವಿಚಾರಕ್ಕೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಾದ್ರೆ, ನಾವು ನಮ್ಮ ಸಮಕಾಲೀನದಲ್ಲಿ ಏನೇ ನೋಡ್ತೀವಿ, ಪುರಾಣಗಳಲ್ಲಿ ಬೇರೆ ಯಾವುದೋ ಉದ್ದೇಶಕ್ಕೆ ಮಾಡಿರುವ ವಿಂಗಡಣೆಯನ್ನ ತಮ್ಮ ಸ್ವಾರ್ಥ ಸಾಧನೆಗಾಗಿ ಆ ವಿಂಗಡಣೆಯನ್ನು ಬಳಸಿಕೊಂಡು ಕೇವಲ ವಿಷ್ಣು ಸಂಬಂಧಪಟ್ಟ ಪುರಾಣಗಳನ್ನ ಮಾತ್ರ ಅಧ್ಯಯನ ಮಾಡಬೇಕು, ಮಿಕ್ಕವುಗಳನ್ನು ಅಧ್ಯಯನ ಮಾಡಕೂಡುದು ಅನ್ನುವಂತಹ ಉಪದೇಶ ಮಾಡುವವರು ನಮ್ಮ ಸಮಕಾಲೀನದಲ್ಲಿ ಬಹಳಷ್ಟು ಜನ ಇದ್ದಾರೆ. ತುಂಬಾ ಉಪದೇಶ ಅಂತ ಪದ ಬಳಸಿದೆ ಅಂದ್ರೆ ಅವರು ತುಂಬಾ ದೊಡ್ಡ ಜಾಗದಲ್ಲಿ ಕುಳಿತಿದ್ದಾರೆ ಅಂತಲೇನೆ. ಈ 18 ಪುರಾಣಗಳಲ್ಲಿ ಸಾತ್ವಿಕ ಪುರಾಣಗಳು, ತಾಮಸಿಕ ಪುರಾಣಗಳು ಮತ್ತು ರಾಜಸಿಕ ಪುರಾಣಗಳು ಅಂತ ಹೇಳಿ ವಿಂಗಡಣೆ ಮಾಡಿದ್ದು ಬೇರೆ ಉದ್ದೇಶದಿಂದ. ಆ ಮಾತನ್ನ ಇಟ್ಕೊಂಡ್ಬಿಟ್ಟು ಸಾತ್ವಿಕ ಪುರಾಣಗಳಾಗಿರುವಂತಹ ಭಾಗವತ ಪುರಾಣ, ವಿಷ್ಣು ಪುರಾಣ, ಪದ್ಮ ಪುರಾಣ, ಗರುಡ ಪುರಾಣ, ಇವುಗಳನ್ನಷ್ಟೇನೆ, ಕೂರ್ಮ ಪುರಾಣ, ಇವುಗಳನ್ನಷ್ಟೇನೆ ನಾವು ಓದಬೇಕು, ಮಿಕ್ಕಿದ್ದೆಲ್ಲ ತಾಮಸಿಕ ಪುರಾಣ ಆಗತ್ತೆ, ಅವುಗಳನ್ನು ಓದ್ಕೂಡುದು ಅನ್ನುವಂತಹ ಮಾತನ್ನು ಹೇಳಿದ್ರು. ಆ ಮೂಲಕವಾಗಿ ಪುರಾಣದ ಮೂಲ ಉದ್ದೇಶವನ್ನ ಹಾಳು ಮಾಡಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಕೇವಲ ಒಂದು ದೇವೋಪಾಸನೆಯರನ್ನು ಮೆಚ್ಚಿಸಲು ಮಾತ್ರ ಪುರಾಣಗಳು ಹುಟ್ಟಿಕೊಂಡಿವೆ ಎನ್ನುವ ತಪ್ಪು ಕಲ್ಪನೆ ಜನರ ಮನಸ್ಸಿನಲ್ಲಿ ಬಿತ್ತಲಾಗ್ತದೆ. ತನ್ಮೂಲಕವಾಗಿ ಅವರ ಮಾನಸಿಕ ಸ್ಥಿತಿಯನ್ನ ತುಂಬ ಸಂಕೋಚಗೊಳಿಸಿ ಸಮಾಜದಲ್ಲಿ ವರ್ಗೀಕರಣ ಅನ್ನುವಂತಹದ್ದು ಮಾಡಲಾಗ್ತಾ ಇದೆ. ಯಾರು ಇದಕ್ಕೆ ಸಂಬಂಧಪಟ್ಟಿಲ್ಲವೋ, ಯಾರು ಈ ಸಾತ್ವಿಕ ಪುರಾಣಗಳಲ್ಲಿ ಹೇಳಿರುವ ದೇವತೋಪಾಸನೆ ಮಾಡುವುದಿಲ್ಲವೋ ಅವರೆಲ್ಲರೂ ರಾಕ್ಷಸರು ಅನ್ನೋ ಹಂತಕ್ಕೆ. ಇಂತಹ ತಪ್ಪು ತಿಳುವಳಿಕೆ ಕೇವಲ ಅರ್ಧಂಬರ್ಧ ಓದಿದವರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಾವು ಗಮನ ಇಟ್ಕೊಂಡು, ಕನ್ನಡದಲ್ಲಿ ಅನುವಾದ ಇದೆ, ಇಂಗ್ಲಿಷ್ನಲ್ಲಿ ಅನುವಾದ ಇದೆ, ಪ್ರಯತ್ನಪೂರ್ವಕವಾಗಿ ನಾವು ಸಾಧ್ಯವಾದಷ್ಟು ಎಷ್ಟೆಷ್ಟು ಕನಿಷ್ಠ ಪಕ್ಷ ಪರಿಚಯಾತ್ಮಕವಾಗಿ ನಾವು ಸಮಗ್ರ ಪುರಾಣಗಳನ್ನು ಗಮನಿಸಿದಾಗ ಪುರಾಣದ ನಿಜವಾದ ಆಶಯ ಏನು ಅನ್ನುವಂತಹದ್ದು ನಮಗೆ ಗೊತ್ತಾಗ್ಲಿದೆ. ಯಾವ ಪುರಾಣವು ಭಕ್ತರ ಮಧ್ಯದಲ್ಲಿ ಜಗಳ ಹಚ್ಚಬೇಕು ಅಂತ ಹೇಳಿ ಹುಟ್ಟಿರುವಂತಹ ಪುರಾಣ ಏನಲ್ಲ. ಯಾವಾಗ ಯಾವ ಪುರಾಣವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಆ ಪುರಾಣಾಧಿಷ್ಠಾತ್ರ ದೇವತೆಯೇನೇ ಸರ್ವಸ್ವ, ಅದರಲ್ಲಿ ಹೆಚ್ಚು ಶ್ರದ್ಧೆ ಇರಲಿ ಅನ್ನೋ ಕಾರಣದಲ್ಲಿ ಹಾಗೆ ಹೇಳಿರ್ತಾರೆ. ಇದನ್ನು ಗಮನಿಸು. ಮುಂದೆ ಆ ಸವರ್ಣಿ ಅನ್ನುವಂಥವನು 8ನೇ ಮನ್ವಂತರಕ್ಕೆ ಮನು ಆಗ್ತಾನೆ. ಅವನಿಗೆ ನಿರ್ಮೋಕ, ವಿರಜಸ್ಕ ಎನ್ನುವಂಥವರು ಮಕ್ಕಳು. ಅದರಲ್ಲಿ ಸುತಪಸ್ಸ, ವಿರಜಸ್ಕ ಮತ್ತು ಅಮೃತಪ್ರಭಾ ಎನ್ನುವಂತಹ ದೇವತೆಗಳು ಆ ಮನ್ವಂತರದಲ್ಲಿ. ಆಮೇಲೆ ನೋಡಿ, ವೈವಸ್ವತ ಮನ್ವಂತರದಲ್ಲಿ ವಿರೋಚನನ ಮಗನಾಗಿ ಅಂದ್ರೆ ಪ್ರಹ್ಲಾದನ ಮೊಮ್ಮಗನಾಗಿ ಇರುವಂತಹ ಬಲಿಯೇ ಈ ಸಾವರ್ಣಿ ಮನ್ವಂತರದಲ್ಲಿ ಇಂದ್ರನಾಗಿ ಹುಟ್ಟುತ್ತಾನೆ. ಭಗವಂತನ ಲೀಲೆ ಆಗಿದೆ ನೋಡಿ. ಯಾರನ್ನ ತಾನು ತನ್ನ
ಪಾದಕ್ಷೇಪದಿಂದ ಬಂಧಿಸಿದನೋ, ತನ್ನ ಪಾದಕ್ಷೇಪದಿಂದ ಪಾತಾಳದವರೆಗೂ ತಳ್ಳಿದನೋ, ಆಮೇಲೆ ಅವನನ್ನೇ ಸುತಲದಲ್ಲಿ ರಾಜ್ಯವಾಡೋಳೋದಕ್ಕೆ ಅವಕಾಶ ಕೊಟ್ಟನು. ಮುಂದೆ ಅವನನ್ನೇ ಇಂದ್ರನಾಗುವ ಒಂದು ವರವನ್ನು, ಆಶೀರ್ವಾದವನ್ನು ಭಗವಂತ ಕೊಟ್ಟಿದ್ದು. ಅದನ್ನು ನಾವು ಇಲ್ಲಿ ಗಮನಿಸಬೇಕು. ಮುಂದೆ ಗಾಲವ, ದೀಪ್ತಿ, ಪರಶುರಾಮ, ಅಶ್ವತ್ಥಾಮ, ಕೃಪಾಚಾರ್ಯ, ಋಷ್ಯಶೃಂಗ ಮತ್ತು ವ್ಯಾಸ ಇವರುಗಳೆಲ್ಲರೂ ಮುಂದಿನ 8ನೇ ಮನ್ವಂತರದಲ್ಲಿ ಸಪ್ತರ್ಷಿಗಳಾಗಿರುತ್ತಾರೆ. ಇವರೆಲ್ಲ ಇವಾಗ ಏನಿದ್ದಾರೆ, ಅಶ್ವತ್ಥಾಮ ಒಬ್ಬನು ಋಷಿಪುತ್ರ, ಕೃಪಾಚಾರ್ಯರು ಒಬ್ಬರು ಋಷಿಗಳು, ಋಷ್ಯಶೃಂಗರು ಒಬ್ಬರು ಋಷಿಗಳು. ಇವ್ರು ಈ ಮನ್ವಂತರದಲ್ಲಿ ಅಂಥ ದೊಡ್ಡ ಪ್ರಧಾನ ಸ್ಥಾನದಲ್ಲಿರುವವರು ಅಂತೇನಿಲ್ಲ. ಆದರೆ ಅವ್ರು ಇವಾಗ ಮಾಡಿರುವಂತಹ ತಪಶ್ಚರ್ಯಾದಿಗಳಿಂದ ಮುಂದಿನ ಕಲ್ಪದಲ್ಲಿ, ಮುಂದಿನ ಮನ್ವಂತರದಲ್ಲಿ ಅವರು ಸಪ್ತರ್ಷಿಗಳಾಗಿ ಹುಟ್ಟಲಿದ್ದಾರೆ. ಅವರೆಲ್ಲರೂ ಅಷ್ಟೇ ಅಲ್ಲದೆ ತಮ್ಮ ಯೋಗ ಸಾಮರ್ಥ್ಯದಿಂದ ತಮ್ಮ ತಮ್ಮ ಆಶ್ರಮಗಳಲ್ಲಿ ಗುಪ್ತವಾಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ವಿದ್ವಾಂಸರು. ಈ 8ನೇ ಸಾವರ್ಣಿ ಎನ್ನುವಂತಹ ಮನ್ವಂತರದಲ್ಲಿ ದೇವಗುಹ್ಯ ಮತ್ತು ಸರಸ್ವತಿ ಎಂಬುವ ದಂಪತಿಯ ಗರ್ಭದಲ್ಲಿ ಭಗವಂತನು ಸಾರ್ವಭೌಮ ಎಂಬ ಹೆಸರಿನಲ್ಲಿ ಅವತಾರ ಮಾಡಲಿದ್ದಾನೆ. ಈ ಸಾರ್ವಭೌಮನೇ ಮುಂದೆ ಬರುವಂತಹ ಇಂದ್ರನಿಗೆ ಇವಾಗಿರುವಂತಹ ಪುರಂದರ ಎಂಬುವ ಇಂದ್ರನಿಂದ ಆಧಿಪತ್ಯವನ್ನ ತೆಗೆದುಕೊಂಡು ಆ ಆಧಿಪತ್ಯವನ್ನ ಕೊಡಲಿದ್ದಾನೆ. ಎಷ್ಟು ಮಜಾ ನೋಡಿ. ವೈವಸ್ವತ ಮನ್ವಂತರದಲ್ಲಿ ಇಂದ್ರನಿಗೋಸ್ಕರ ಬಲಿಯನ್ನು ಪಾತಾಳಕ್ಕೆ ತಳ್ತಾನೆ. ಮುಂದೆ ಸಾವರ್ಣಿ ಮನ್ವಂತರದಲ್ಲಿ ಅದೇ ಇಂದ್ರನಿಂದ ಇಂದ್ರಾಧಿಪತ್ಯವನ್ನ, ಇಂದ್ರದ ಪದವಿಯನ್ನೇ ತೆಗೆದುಕೊಂಡು ಅದೇ ಬಲಿಗೆ ಕೊಡ್ತಾನೆ ಮುಂದೆ. ಯಾಕೆಂದ್ರೆ ಇವಾಗ ಇವನು ಈ ಮನ್ವಂತರದಲ್ಲಿ ಅವನು ಮಾಡಿರೋ ಕರ್ಮ ಹಾಗಿತ್ತು, ಅದಕ್ಕೆ ಹಾಗೆ ಭಗವಂತ ರಿಪ್ಲೈ ಕೊಟ್ಟ. ಮುಂದೆ ಅವನು ಸಾಧನಾ ಪಥದಲ್ಲಿ ಮುಂದುವರೆದ, ಅದಕ್ಕೆ ಅವನು ಇಂದ್ರನ ಪದವಿಗೆ ಯೋಗ್ಯನಾದಾಗ ಅವಾಗ ಅವನು ಇಂದ್ರನನ್ನಾಗಿ ಮಾಡ್ತಾನೆ ಸಾವರ್ಣಿ ಅನ್ನುವಂತಹ ಮನ್ವಂತರದಲ್ಲಿ. ಅಂದ್ರೆ ಪುನಃ ಇಲ್ಲಿ ನಮ್ಮ ಕರ್ಮಗಳ ಆಧಾರದ ಮೇಲೇನೆ ನಾವು ಅದನ್ನು ಪಡ್ಕೊಳ್ಬಹುದು ಅನ್ನುವಂಥ ಮಾತು ಮತ್ತೆ ಸಾಬೀತಾಯ್ತು. ಮುಂದೆ ವರುಣ ಅನ್ನುವಂತಹ ದೇವತೆಯ ಮಗನಾಗಿರುವಂತಹ ದಕ್ಷ ಸಾವರ್ಣಿ, ಅವನು 9ನೇ ಮನ್ವಂತರಕ್ಕೆ ಮನು ಆಗಿರ್ತಾನೆ. ಅವನಿಗೆ ಭೂತಕೇತು, ದೀಪ್ತಿಕೇತು ಎಂಬಂತಹ ಇಬ್ರು ಮಕ್ಕಳು. ಆಗ ಮರೀಚಿಗರ್ಭ, ಪಾರ ಅನ್ನುವಂತಹ ಮೊದಲಾದ ದೇವತೆಗಳು. ಅದರ ಮುಂದೆ ಅದ್ಭುತ ಎನ್ನುವಂತಹ ಹೆಸರಿನಲ್ಲಿ ಈ ಮನ್ವಂತರದಲ್ಲಿ ಅದ್ಭುತ ಎನ್ನುವಂತಹ ಒಬ್ಬನು ಇಂದ್ರನಾಗುವಂತವನಾಗ್ತಾನೆ. ದ್ಯುತಿ ಮೊದಲಾದವರೇ ಸಪ್ತರ್ಷಿಗಳಾಗಿರ್ತಾರೆ. ಆಯುಷ್ಮಂತ ಮತ್ತು ಅಂಬುಧಾರ ಎಂಬ ದಂಪತಿಗಳ ಗರ್ಭದಲ್ಲಿ ಭಗವಂತನು ಋಷಭನ ರೂಪದಲ್ಲಿ ಅಂಶಾವತಾರ ಮಾಡಲಿದ್ದಾನೆ. ಮುಂದೆ ಬರುವಂತಹ 10ನೇ ಮನ್ವಂತರದಲ್ಲಿ ಬ್ರಹ್ಮಸಾವರ್ಣಿ ಎನ್ನುವಂಥವನು 10ನೇ ಮನು ಆಗ್ತಾನೆ. ಅವನಿಗೆ ಭೂರಿಷೇಣ ಮೊದಲಾದ ಅನೇಕ ಮಕ್ಕಳು. ಹವಿಷ್ಮಂತ, ಸುಕೃತಿ, ಸತ್ಯ, ಜಯ, ಮೂರ್ತಿ ಮೊದಲಾದ ಸಪ್ತರ್ಷಿಗಳು. ಸುವಾಸನ ಇತ್ಯಾದಿ ದೇವತೆಗಳು. ಅದರಲ್ಲಿ ಶಂಭು ಎನ್ನುವಂತಹ ಒಬ್ಬ ವ್ಯಕ್ತಿ ಇಂದ್ರನಾಗಿ ಹುಟ್ಟಲಿದ್ದಾನೆ ಮುಂದಿನ 10ನೇ ಮನ್ವಂತರದಲ್ಲಿ. ವಿಶ್ವಸೃಜ ಮತ್ತು ವಿಶೂಚಿ ಎಂಬುವಂತಹ ದಂಪತಿಯ ಗರ್ಭದಲ್ಲಿ ಭಗವಂತನು ವಿಶ್ವಕ್ಸೇನ ಎಂಬ ಹೆಸರಿನಲ್ಲಿ ಅಂಶಾವತಾರ ಮಾಡಲಿದ್ದಾನೆ. ಇದು 10ನೇಯ ಮನ್ವಂತರದ ಕಥೆ. ಮುಂದೆ ಧರ್ಮಸಾವರ್ಣಿ ಎನ್ನುವಂಥವನು 11ನೇ ಮನ್ವಂತರದಲ್ಲಿ ಮನು ಆಗ್ತಾನೆ. ಅವನಿಗೆ ಸತ್ಯ ಮತ್ತು ಧರ್ಮ ಎನ್ನುವಂಥವರು ಮಕ್ಕಳಾಗಿರ್ತಾರೆ. ವಿಹಂಗಮ, ಕಾಮಗಮ, ನಿರ್ವಾಣ ರುಚಿ ಎನ್ನುವಂಥವರು ದೇವತೆಗಳಾಗಿರ್ತಾರೆ ಆ ಮನ್ವಂತರದಲ್ಲಿ. ಅರುಣನೇ ಮೊದಲಾದಂಥವರು ಸಪ್ತರ್ಷಿ ಆಗಿರ್ತಾರೆ. ವೈಧೃತ ಎಂಬುವಂಥವನು ಇಂದ್ರನಾಗಿರ್ತಾನೆ ಆ ಮನ್ವಂತರದಲ್ಲಿ. ಆರ್ಯಕ ಮತ್ತು ವೈಧೃತ ಎಂಬ ದಂಪತಿಗಳಲ್ಲಿ ಧರ್ಮಸೇತು ಎಂಬ ಹೆಸರಿನಲ್ಲಿ ಭಗವಂತನು ಅವತಾರ ಮಾಡಲಿದ್ದಾನೆ, ಅಂಶಾವತಾರವನ್ನು ಮಾಡಲಿದ್ದಾನೆ.
ಮುಂದೆ 12ನೇ ಮನ್ವಂತರದಲ್ಲಿ ರುದ್ರಸಾವರ್ಣೆ ಎನ್ನುವಂಥವನು ಮನುವಾಗ್ತಾನೆ. ದೇವವಂತ, ಉಪದೇವ, ದೇವಶ್ರೇಷ್ಠ ಮೊದಲಾದವರು ಅವನಿಗೆ ಮಕ್ಕಳಾಗಿರ್ತಾರೆ. ಋತುಧಾಮ ಎಂಬುವನು ಆ ಮನ್ವಂತರದಲ್ಲಿ ಇಂದ್ರನಾಗಿ ಹುಟ್ಟಲಿದ್ದಾನೆ. ತಪಸ್ವಿ, ಆಗ್ನೇಂದ್ರಕ ಮೊದಲಾಗಿರುವಂತಹ ಸಪ್ತರ್ಷಿಗಳಾಗಿರ್ತಾರೆ. ಸತ್ಯಸಹ ಮತ್ತು ಸೂನೃತ ಎಂಬ ದಂಪತಿಗಳಲ್ಲಿ ಭಗವಂತನು ಸ್ವಧಾಮ ಎಂಬ ಹೆಸರಿನಲ್ಲಿ ಅಂಶಾವತಾರವನ್ನು ಮಾಡಿರ್ತಾನೆ. ಇನ್ನು ಮುಂದೆ 13ನೇನಾಗಿರುವಂತಹ ದೇವಸಾವರ್ಣಿ ಎನ್ನುವನು ಆ 13ನೇ ಮನ್ವಂತರದ ಮನುವಾಗಿರ್ತಾನೆ. ಅವನಿಗೆ ಚಿತ್ರಸೇನ, ವಿಚಿತ್ರ ಎನ್ನುವಂತಹ ಮಕ್ಕಳು. ಸುಕರ್ಮ, ಸುತ್ರಾಮ ಎನ್ನುವಂಥವರು ದೇವತೆಗಳು. ದಿವಸ್ಪತಿ ಎನ್ನುವಂಥವನು ಇಂದ್ರ ಆ ಮನ್ವಂತರದಲ್ಲಿ 13ನೇ ಮನ್ವಂತರದಲ್ಲಿ ಇಂದ್ರನಾಗಿ ಹುಟ್ಟಲಿದ್ದಾನೆ. ನಿರ್ಮೋಕ, ತತ್ವದರ್ಶ ಮೊದಲಾದಂಥವರು ಸಪ್ತರ್ಷಿಗಳಾಗಿ ಹುಟ್ಟಲಿದ್ದಾರೆ. ದೇವಹೋತ್ರ ಮತ್ತು ಬೃಹತಿ ಎಂಬ ದಂಪತಿಯಲ್ಲಿ ಭಗವಂತನು ಯೋಗೇಶ್ವರ ಎನ್ನುವ ಹೆಸರಿನಲ್ಲಿ ಆ ಅಂಶಾವತಾರವನ್ನು ಮಾಡಲಿದ್ದಾನೆ. ಕೊನೆಯದಾಗಿರುವಂತಹ 14ನೇ ಮನ್ವಂತರದಲ್ಲಿ ಇಂದ್ರ ಸಾವರ್ಣಿ ಎನ್ನುವಂಥವನು ಮನು ಆಗಿರ್ತಾನೆ. ಅವನಿಗೆ ಗಂಭೀರ ಬುದ್ಧಿ, ಉರು ಎನ್ನುವಂತಹ ಮಕ್ಕಳು. ಪವಿತ್ರ, ಚಾಕ್ಷುಷ ಮೊದಲಾದಂಥವರು ದೇವತೆಗಳಾಗಿರ್ತಾರೆ. ಶುಚಿ ಎಂಬಂತಹ ವ್ಯಕ್ತಿ ಆ 14ನೇ ಮನ್ವಂತರದಲ್ಲಿ ಇಂದ್ರನಾಗಿ ಹುಟ್ಟಲಿದ್ದಾನೆ. ಅಗ್ನಿಬಾಹು, ಶುಚಿ, ಶುದ್ಧ, ಮಾಗಧ ಎನ್ನುವಂಥವರು ಸಪ್ತರ್ಷಿಗಳಾಗಿರ್ತಾರೆ. ಸಾತ್ರಾಯಣ ಮತ್ತು ವಿತಾನ ಎನ್ನುವಂತಹ ದಂಪತಿಗಳಲ್ಲಿ ಭಗವಂತನು ಬೃಹದ್ಭಾನು ಎಂಬ ಹೆಸರಿನಲ್ಲಿ ಅವತಾರ ಮಾಡಲಿದ್ದಾನೆ. ಇಷ್ಟು 14 ಮನ್ವಂತರಗಳ ವಿವರಣೆಯನ್ನು ಕೊಟ್ಟು ಈ 14 ಮನ್ವಂತರದ ಒಂದು ಅವಧಿಗೆ ಕಲ್ಪ ಅನ್ನುವಂಥ ಒಂದು ಹೆಸರನ್ನ ಹೇಳ್ತಾರೆ. ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ಮೇಲೆ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾವುದೇ ಮನ್ವಂತರದ ಪರಿಚಯ ಕೇಳಿದಾಗ ಮನು ಯಾರು, ಮನು ಮಕ್ಕಳು ಯಾರು, ಇಂದ್ರನ್ ಯಾರು, ಸಪ್ತರ್ಷಿಗಳು ಯಾರು, ಭಗವಂತ ಯಾವ ರೂಪದಲ್ಲಿ ಅವತಾರ ತಾಳ್ತಾ ಇದ್ದಾನೆ, ಇಷ್ಟು ಅಂಶಗಳು ಹೇಳ್ತಾ ಇದ್ದಾರಲ್ಲ, ಇದೇ ಅಂಶಗಳನ್ನು ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ಏನಿರುತ್ತೆ, ಇವ್ರು ಏನ್ ಮಾಡ್ತಾರೆ, ಇವ್ರ ಕೆಲಸನಾದ್ರೂ ಏನೋ, ಕರ್ತವ್ಯ ಆದ್ರೂ ಏನೋ ಎನ್ನುವಂತಹ ಪ್ರಶ್ನೆ ಮನಸ್ಸಿಗೆ ಬಂದಿರುತ್ತೆ. ಅದೇ ಪ್ರಶ್ನೆಯನ್ನ ಪರೀಕ್ಷಿತನ ಕೇಳುವಂತವನಾಗ್ತಾನೆ ಮುಂದಿನ ಅಧ್ಯಾಯದಲ್ಲಿ. ಮನ್ವಂತರೇಶು ಭಗವನ್ ಯಥಾ ಮನ್ವಾದ ಯಸ್ಮಿತೆ ಯಸ್ಮಿನ್ ಕರ್ಮಣಿ ಏನ ನಿಯುಕ್ತ ಅಸ್ತದ್ವದಸ್ಸಮೆ. ಇವರೆಲ್ಲ ಇಂತಿಂಥವ್ರು ಮನು ಆಗ್ತಾರೆ, ಇಂತಿಂಥವ್ರು ಇಂದ್ರನಾಗ್ತಾರೆ, ಇಂತಿಂಥವ್ರು ಸಪ್ತರ್ಷಿ ಆಗ್ತಾರೆ ಅಂತ ಹೇಳಿದ್ರಲ್ಲ, ಅವರಿಗೆ ಆ ಸ್ಥಾನದಲ್ಲಿ ಕುಳ್ಳರಿಸಿ ಮಾಡಬೇಕಾಗಿರುವಂತಹ ಕರ್ತವ್ಯವಾದರೂ ಏನು, ಅವ್ರು ಯಾತಕ್ಕಾಗಿ ಆ ಸ್ಥಾನದಲ್ಲಿ ಕೂತಿರ್ತಾರೆ, ಅವ್ರ ಜವಾಬ್ದಾರಿ ಏನು ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಮುಂದಿನ ಶ್ಲೋಕಗಳಲ್ಲಿ ಅಧ್ಯಾಯದಲ್ಲಿ ಶುಕರು ಉತ್ತರ ಮುಂದುವರಿಸ್ತಾರೆ. ಇದು ಬಹಳ ಮಹತ್ವದ್ದು. ಮನು ಆಗಿರುವಂಥವ್ನು ಏನ್ ಮಾಡ್ತಾನೆ, ಸಪ್ತರ್ಷಿಗಳಾಗಿರುವಂಥವ್ರು ಏನ್ ಮಾಡ್ತಾರೆ, ಇಂದ್ರನಾಗಿರುವಂಥವ್ನು ಏನ್ ಮಾಡ್ತಾನೆ ಅನ್ನುವಂಥದ್ದೆಲ್ಲವನ್ನು ನಾವು ನೋಡ್ತೇವೆ. ಮನು ಮತ್ತು ಅವನ ಮಕ್ಕಳು, ಅವರ ಕೆಲಸ ಏನು ಅಂತ ಹೇಳಿದ್ರೆ, ಧರ್ಮ ಅನ್ನುವಂತಹದ್ದು ಈ ಹಿಂದಿನ ಅಧ್ಯಾಯದಲ್ಲಿ, ಹಿಂದಿನ ಯಾವುದೋ ಸ್ಕಂದದಲ್ಲಿ ನಾವು ನೋಡಿದ್ವಿ, 4 ಪಾದಗಳಿಂದ ಕೂಡಿರುವಂತಹದ್ದು. ಆದರೆ ಕಲಿಯುಗದಲ್ಲಿ ಒಂದು ಗೋವು ತನ್ನ ಒಂದು ಕಾಲನ್ನ ಕಳೆದುಕೊಂಡು, ಸತ್ಯ ಎನ್ನುವಂತಹ ಕಾಲನ್ನ ಕಳೆದುಕೊಂಡು 3 ಪಾದದ ಮೇಲೆ ನಿಂತಿದೆ ಅನ್ನುವಂಥದ್ದನ್ನು ನೋಡ್ತೀವಿ. ಸತ್ಯ, ಭಕ್ತಿ, ಜ್ಞಾನ, ಕರ್ಮ ಹೀಗಿದೆ. ಕರೆಕ್ಟಾಗಿ ನಂಗೆ 4 ನೆನಪಿಗೆ ಬರ್ತಾ ಇಲ್ಲ. ಈ 4 ಪಾದಗಳಲ್ಲಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡುವಂತಹದ್ದೇ ಆ ಮನ್ವಂತರದ ಮನುವಿನ ಪ್ರಧಾನವಾದ ಕೆಲಸ. ನಂತರ ಬರುವಂತಹ ಮನ್ವಂತರದಲ್ಲಿ ಮನುವಿನ ಮಕ್ಕಳುಗಳಲ್ಲಿ ಇಡೀ ಭೂಮಂಡಲವನ್ನ ತಮ್ಮ ಆಳ್ವಿಕೆಗೆ ತಕ್ಕಂತೆ ವಿಂಗಡಿಸಿಕೊಂಡು ಪುನಃ ಆ ಧರ್ಮ ಪ್ರತಿಷ್ಠಾಪನೆಯಾಗೇನೆ ಕೆಲಸ ಮಾಡ್ತಾರೆ. ಈ ಮೂಲಕ ನಾವು ನೋಡ್ತೇವೆ, ಮನುವು ಆಡಳಿತಾತ್ಮಕವಾಗಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡುವಂಥವನು, ಅವನ ಮಕ್ಕಳು ಅದೇ ಆಡಳಿತದಲ್ಲಿಯೇನೆ ಧರ್ಮವನ್ನ ಮುಂದುವರಿಸ್ಕೊಂಡು ಹೋಗುವಂತಹ ಕೆಲಸವನ್ನ ಅವರು ಮಾಡಲಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ, ಅಂದ್ರೆ ಈ ಮನು ಆಡಳಿತಕ್ಕೆ ಬರುವುದಕ್ಕೂ ಪೂರ್ವದಲ್ಲಿ ಆ ಮನ್ವಂತರದಲ್ಲಿ ಸಪ್ತರ್ಷಿಗಳು ಮುಂಚೆ ಹುಟ್ಟಿರ್ತಾರೆ, ನಾವು ನೋಡಿದ್ದೀವಿ.
ಅವ್ರು ಹುಟ್ಟಿ ಏನ್ ಮಾಡೋದು ಅಂತ ಹೇಳಿದ್ರೆ, ಪ್ರತಿ ಯುಗಾಂತ್ಯದಲ್ಲಿ, ಗಮನಿಸಿ, ಪ್ರತಿ ಯುಗಾಂತ್ಯದಲ್ಲಿ ವೇದಗಳು ಲುಪ್ತವಾಗ್ತವೆ. ಲುಪ್ತವಾಗ್ತವೆ ಅಂದ್ರೇನು? ಆ ಯುಗದಲ್ಲಿ ಇರುವಂತಹ, ಯುಗಾಂತ್ಯದಲ್ಲಿ ಇರುವಂತಹ ಜನರು ವೇದಾಧ್ಯಯನ ಮಾಡುವುದನ್ನ ತಪ್ಪಿಸ್ಕೊಳ್ತಾರೆ ಅಥವಾ ನಿಲ್ಲಿಸ್ತಾರೆ, ಉದಾಸೀನ ಮಾಡ್ತಾರೆ, ಉಪೇಕ್ಷೆ ಮಾಡ್ತಾರೆ. ಹಾಗಾಗಿ ಅವುಗಳ ಆ ವೇದದ ಬೇರೆ ಬೇರೆ ಶಾಖೆಗಳು, ವೇದಗಳು ಲುಪ್ತವಾಗ್ತವೆ. ಆ ಮುಂದಿನ ಯುಗದ ಪ್ರಾರಂಭದಲ್ಲಿಯೇನೆ ಈ ಸಪ್ತರ್ಷಿಗಳೇನೆ ಪುನಃ ತಮ್ಮ ತಪಶಕ್ತಿಯಿಂದ ಆ ವೇದಗಳನ್ನ ಮತ್ತೆ ತಮ್ಮ ಶಿಷ್ಯರಿಗೆ, ಪ್ರಶಿಷ್ಯರಿಗೆ ಹೇಳಿಕೊಟ್ಟು ಪುನಃ ಆ ವೇದವನ್ನ ಪುನರುಜ್ಜೀವನ ಮಾಡುವಂತಹ ಕೆಲಸವನ್ನ ಸಪ್ತರ್ಷಿಗಳು ಮಾಡ್ತಾರೆ. ಇದು ಪ್ರತಿ ಯುಗಾಂತ್ಯದಲ್ಲಿ ನಡೆಯೋ ಘಟನೆನೇ ಇದು. ಆದ್ರಿಂದ ಆ ಸಪ್ತರ್ಷಿಗಳು ಮನ್ವಂತರದಲ್ಲಿ ಇರೋದ್ರಿಂದ 71 ಮಹಾಯುಗಗಳು ಹೀಗೆ ನಡೀತಾ ಇರ್ತದೆ. ಒಂದೊಂದು ಮಹಾಯುಗದಲ್ಲಿ 4 ಯುಗಗಳು ಅಂತ್ಯ ಆಗ್ತವೆ. ಆದ್ರಿಂದ ಆ ಸಪ್ತರ್ಷಿಗಳು ಅಂತ ಏನಿರ್ತಾರೆ, ಅವರು ಮನ್ವಂತರದವರೆಗೂ ಬದುಕಿದ್ದು ಪ್ರತಿ ಯುಗದ ಪ್ರಾರಂಭದಲ್ಲಿ ಲುಪ್ತವಾಗಿರುವ ವೇದದ ಶಾಖೆಗಳನ್ನ ತಮ್ಮ ದಿವ್ಯ ತಪಶಕ್ತಿಯಿಂದ ಅದನ್ನ ಮತ್ತೆ ಕಂಡುಕೊಂಡು ಪುನರುಜ್ಜೀವನ ಮಾಡಿ ಜನರಿಗೆ ತಮ್ಮ ಶಿಷ್ಯರ ಮೂಲಕ ತಲುಪಿಸುವಂತಹ ಕೆಲಸ ಆ ಸಪ್ತರ್ಷಿಗಳು ಮಾಡ್ತಾರೆ. ಇಂದ್ರನು ಏನು ಕೆಲಸ ಮಾಡ್ತಾನೆ ಅಂದ್ರೆ, ಭೂಮಂಡಲವನ್ನ ಮತ್ತು ಇಡೀ ಈ ವ್ಯವಸ್ಥೆ ಏನಿದೆಯಲ್ಲ, ಭೂಲೋಕದಲ್ಲಿ ಮನುಷ್ಯರು ಯಜ್ಞಯಾಗಾದಿಗಳನ್ನು ಮಾಡೋದು, ಸ್ವರ್ಗದಲ್ಲಿ ದೇವತೆಗಳು, ಪಾತಾಳದಲ್ಲಿ ರಾಕ್ಷಸರು ಇತ್ಯಾದಿ, ಈ ವ್ಯವಸ್ಥೆಯನ್ನ ಹಾಳುಗೆಡುವುದೇನೆ ಹೇಗಿದೆ ಹಾಗೆ ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಇಂದ್ರನದ್ದಾಗಿರುತ್ತೆ. ಆದ್ರಿಂದ ಅವನು ಭೂಮಂಡಲದಲ್ಲಿರುವಂತಹ ಮನುಷ್ಯರು, ಋಷಿಮುನಿಗಳು, ಜ್ಞಾನಿಗಳು, ತಪಸ್ವಿಗಳು, ಸಾಧು ಸಜ್ಜನರು ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ನಿಶ್ಚಿಂತೆಯಾಗಿರಲಿ ಅನ್ನೋ ಕಾರಣದಿಂದ ಅವರು, ಇಂದ್ರನು ರಾಕ್ಷಸರ ಜೊತೆಗೆ ಯುದ್ಧ ಆಡಬೇಕಾಗುತ್ತೆ, ಧರ್ಮ ರಕ್ಷಣೆಗೋಸ್ಕರವೇನೆ, ಇಂಡೈರೆಕ್ಟ್ ಆಗಿ. ಈ ಮಧ್ಯದಲ್ಲಿ ನಾವು ನೋಡ್ತೇವೆ, ಸಮುದ್ರ ಮಥನದ ಕಥೆಯಲ್ಲಿ ನೋಡಿದಾಗ ದೇವತೆಗಳು, ರಾಕ್ಷಸರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು, ಅಮೃತ ಅನ್ನುವಂಥದ್ದು ಹೊರಬರಲಿಲ್ಲ. ಯಾವಾಗ ಭಗವಂತನು ಅಜಿತಾವತಾರದಲ್ಲಿ ಬಂದು ಅದರ ಮೇಲೆ, ಮಂದರ ಪರ್ವತದ ಮೇಲೆ ತನ್ನ ಭಾರವನ್ನು ಹಾಕಿ, ಕೂರ್ಮಾವತಾರದಲ್ಲಿ ಆ ಮಂದರ ಪರ್ವತಕ್ಕೆ ಅಡಿಯಾಗಿ ನಿಂತು ಭಗವಂತನು ಆ ಪ್ರಯತ್ನದಲ್ಲಿ ತನ್ನ ಶಕ್ತಿಯನ್ನು ಸೇರಿಸಿದನು, ಆವಾಗ ಅಮೃತರೂಪಿ ಫಲ ಅನ್ನುವಂತಹದ್ದೇನು ಬಂತೋ, ಹಾಗೇನೆ ಅಮೃತ ಮಥನವಾದ ನಂತರ, ಸಮುದ್ರ ಮಥನವಾದ ನಂತರ ದೇವಾಸುರ ಸಂಗ್ರಾಮದಲ್ಲಿಯೂ ಭಗವಂತನು ದೇವತೆಗಳ ಪರ ವಹಿಸಿ ಯುದ್ಧ ಮಾಡಿರುವುದರಿಂದ ದೇವತೆಗಳಿಗೆ ಜಯ ಅನ್ನುವಂಥದ್ದು ಸಿಕ್ತು. ಹಾಗೆ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಭಗವಂತನು ಪ್ರತಿ ಮನ್ವಂತರದಲ್ಲಿಯೂ ಪ್ರತಿ ಯುಗಗಳಲ್ಲಿಯೂ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಪೂರ್ಣಾವತಾರಿಯಾಗಿಯೋ, ಅಂಶಾವತಾರಿಯಾಗಿಯೋ, ಅಂಶಾಂಶಾವತಾರವಾಗಿಯೋ ಬಂದು ಈ ಇಂದ್ರರು, ಸಪ್ತರ್ಷಿಗಳು, ಮನುಗಳು, ಮನುಪುತ್ರರು ಮಾಡುವಂತಹ ಕೆಲಸಕ್ಕೆ ಸಹಕಾರಿಯಾಗ್ತಾನೆ. ಇನ್ನೊಂದು ವಾಕ್ಯದಲ್ಲಿ ಹೀಗೆ ಹೇಳಬಹುದು, ಯಾವಾಗ ಇವರಿಗೆ, ಈ ಇಂದ್ರಾದಿ ದೇವತೆಗಳಿಗೆ ಅಥವಾ ಸಪ್ತರ್ಷಿಗಳಿಗೆ ಧರ್ಮ ಸಂಸ್ಥಾಪನೆ ಅನ್ನುವಂತಹದ್ದು ಆಗ್ತಾ ಇಲ್ಲ, ಮೀರಿ ಹೋಗ್ತಾ ಇದೆ ಅಂತ ಬಂದಾಗ ಭಗವಂತನು ನಾವು ಮಧ್ಯಪ್ರವೇಶ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಕೆಲಸ ಮಾಡ್ತೀವಿ. ಇದನ್ನ ನಾವು ಹೀಗಲೂ ಅರ್ಥ ಮಾಡ್ಕೊಳ್ಬಹುದು. ಪುರಾಣದದ್ದಕ್ಕೂ ಇಂದ್ರನು ತನ್ನ ರಾಕ್ಷಸರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ, ಯಾವಾಗ ತನಗೆ ಸೋಲು ಎದುರಾಗ್ತದೆಯೋ ಆವಾಗ ಭಗವಂತನನ್ನ ಸ್ಮರಿಸ್ತಾನೆ, ಭಗವಂತ ಇಂದ್ರನಿಗೆ ಸಹಾಯಕ್ಕೆ ಬರ್ತಾನೆ ಅಂತ ಇದೆಯಲ್ಲ. ಈ ಇಡೀ ಈ ಕ್ರೋನಾಲಜಿ ಏನಿದೆ ಅಥವಾ ಈ ಇಡೀ ಕಥೆ ಏನಿದೆ, ಈ ಕಥೆಯಲ್ಲಿ ರಾಕ್ಷಸರು ಅಂದ್ರೆ ಅಧರ್ಮಿಗಳು, ದೇವತೆಗಳು ಅಂದ್ರೆ ಧರ್ಮಿಗಳು ಅನ್ನುವಂತಹದ್ದನ್ನ ಇಟ್ಟು ಕಥೆಯನ್ನ ನೋಡಿ, ದೇವತೆಗಳು ಅಧರ್ಮಿಗಳಾಗಿರುವಂತಹ ರಾಕ್ಷಸರ ಉಪಟಳ ಹೆಚ್ಚಾದಾಗ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ ತಾವು ಪ್ರಯತ್ನ ಪೂರ್ವಕವಾಗಿ ಕೆಲಸ ಮಾಡ್ತಾರೆ, ರಾಕ್ಷಸರ ಜೊತೆ ಯುದ್ಧ ಮಾಡ್ತಾರೆ. ಯಾವಾಗ ತಮ್ಮ ಶಕ್ತಿ ಸಾಲದೋ ಆವಾಗ ಭಗವಂತನಲ್ಲಿ ಮೊರೆ ಹೋಗ್ತಾರೆ, ಆವಾಗ ಭಗವಂತನು ಬೇರೆ ಬೇರೆ ರೂಪಗಳಲ್ಲಿ ಬಂದು ರಾಕ್ಷಸರ ಸಂಹಾರ ಮಾಡ್ತಾನೆ, ತನ್ಮೂಲಕ ಧರ್ಮ ರಕ್ಷಣೆ ಮಾಡ್ತಾನೆ. ಇದು ನಾವು ಗ್ರಹಿಸಬೇಕಾಗಿರುವಂತಹ ಸಂದೇಶ. ಮನಸ್ಸಿಗೆ ಬಂತಲ್ಲ? ಇಡೀ ಪುರಾಣದದ್ದಕ್ಕೂ ಇರುವಂತಹ ಮೇಲಿನ ಮೇಲೆ ನಡೆಯುವಂತಹ ಈ ಘಟನೆಗೆ
ಒಂದೇ ಒಂದು ಅಥವಾ ಒಂದು ಪ್ರಧಾನವಾದ ಸಂದೇಶ ಅಂತ ಗಮನಿಸದಿದ್ರೆ ಹೀಗೆ ಧರ್ಮ ರಕ್ಷಣೆಗೋಸ್ಕರವೇನೆ ಆಗಿರುವಂತಹದ್ದು ಇದೆಲ್ಲ ಕಪಟ ನಾಟಕ ಸೂತ್ರ ಅಂತ ಇಟ್ಕೊಳ್ಳಿ ಅಥವಾ ಲೀಲಾವತಾರ ಅಂತ ಇಟ್ಕೊಳ್ಳಿ, ಏನಾದ್ರೂ ಇಟ್ಕೊಳ್ಳಿ. ಇಂದ್ರನು ರಾಕ್ಷಸರ ಮೇಲೆ ಯುದ್ಧ ಆಡೋದು ಅಂದ್ರೆ ಅದು ಧರ್ಮ ರಕ್ಷಣೆಗೋಸ್ಕರ ಅಂತಲೇನೆ ಗ್ರಹಿಸಿ. ಯಾಕಂದ್ರೆ ಇಂದ್ರ ಮಾಡಬೇಕಾಗಿರುವಂತಹ ಕೆಲಸವೇ ಅದು. ಈ ಪ್ರಕಾರವಾಗಿ ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಹೆಸರಿನಲ್ಲಿ ಇಂದ್ರನು ಹುಟ್ಟಿ, ಸಪ್ತರ್ಷಿಗಳು ಹುಟ್ಟಿ, ಮನು ಮತ್ತು ಮನುಪುತ್ರರು ಹುಟ್ಟಿ, ಎಲ್ಲರೂ ಸೇರಿ ಧರ್ಮ ಸಂಸ್ಥಾಪನೆಗೋಸ್ಕರವೇನೆ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇರುವಂತಹದ್ದು. ಯಾವಾಗ ಇವರಿಂದ ಮೀರಿ ಹೋಯ್ತು ಆವಾಗ ಭಗವಂತನು ಅವತಾರವನ್ನು ತಾಳಿ ಪುನಃ ಧರ್ಮ ಪ್ರತಿಷ್ಠಾಪನೆ ಮಾಡಿ ಮತ್ತೆ ನೋಡ್ಕೊಳ್ಳಿ ವ್ಯವಸ್ಥೆ ಅಂತ ಹೇಳ್ತಾನೆ. ಯಾವಾಗ ವ್ಯವಸ್ಥೆ ಹದಗೆಡುತ್ತೋ ಮತ್ತೆ ಅವತಾರವನ್ನು ತಾಳ್ತಾ ಇರ್ತಾನೆ. ಇದು ನಾವು ಇಡೀ ಈ ಪುರಾಣದ ಕಥೆಯ ಸಾರಾಂಶ, ಟೇಕ್ ಅವೇ ಅನ್ನುವಂತಹ ರೀತಿಯಲ್ಲಿ ಗ್ರಹಿಸಬಹುದು. ಇನ್ನು ಮುಂದೆ ಪರೀಕ್ಷಿತನ ಪ್ರಶ್ನೆಯಂತೆ ಬಲಿಯ ಬಂಧನ ಮತ್ತು ಬಲಿಯ ಕಥೆ, ಯಾತಕ್ಕಾಗಿ ಅವನಿಗೆ ಬಂಧನ ಮಾಡಿಲಾಯ್ತು, ಯಾತಕ್ಕಾಗಿ ಅವನಿಗೆ ಸುತಲದಲ್ಲಿ ಕಳಿಸಲಾಯಿತು, ಮತ್ತೆ ಯಾತಕ್ಕಾಗಿ ಅವನಿಗೆ ಇಂದ್ರಾಧಿಪತ್ಯ ಅನ್ನುವಂಥದ್ದು ಸಿಕ್ತು, ಆ ಎಲ್ಲಾ ಕಥೆಯನ್ನು ಹೇಳಬೇಕು ಅಂದ್ರೆ ಆ ಕಥೆಯ ಮೂಲಕವಾಗಿ ಮತ್ತೆ ನಾವು ವಾಮನಾವತಾರದ ಕಥೆಗೆ ಹೋಗಿ ಸೇರಲಿದ್ದೇವೆ. ಆ ಕಥೆಯನ್ನ ನಾಳೆ ದಿವಸ ಮುಂದುವರಿಸಲಿದ್ದೇವೆ ಅಂತ ಹೇಳ್ತಾ ಇವತ್ತಿನ ಈ ಕಥಾಭಾಗವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ.